ಬಕ್ರೀದ್ ಹಬ್ಬದ ಸಂಪ್ರದಾಯದ ಪ್ರಕಾರ ನಿಯಮದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದ್ದು, ಇನ್ನು ಮುಂದೆ ತಾಲೂಕಿನಲ್ಲಿ ಪ್ರಾಣಿ ವಧೆ ಮಾಡುವುದಿಲ್ಲ ಎಂದು ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ನಜೀರ್ ಸವಣೂರ್ ಅವರು ತಿಳಿಸಿದ್ದಾರೆ. ಹೌದು, ಪಟ್ಟಣದ ಅವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿ ಮಾತನಾಡಿದ ಅವರು, ದೇಶದ ಬಹುಸಂಖ್ಯಾತ ಹಿಂದೂ ಬಾಂಧವರ ಧಾರ್ಮಿಕ ಭಾವನೆಯನ್ನು ಗೌರವಿಸಿ ಗೋವಧೆ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಎಂದು ಅವರು ತಿಳಿಸಿದರು. ಅದರಂತೆ ಇದೇ ಜೂನ್ 3ರಂದು ಈ ಕುರಿತು ಪಟ್ಟಣದಲ್ಲಿ ಜಾಗೃತಿ ಮೆರವಣಿಗೆ ಮೂಡಿಸಿ ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಅವರು ವಿವರಿಸಿದರು. ಅಂಜುಮನ್ ಇಸ್ಲಾಂ ಕಮಿಟಿಯ ಅಕ್ಕಿಯಾಲೂರಿನ ಕಾರ್ಯದರ್ಶಿ ಯಾಸಿರ್ ಅರಫಾತ್ ಮಕಾಂದಾರ್ ಮಾತನಾಡಿ, ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು. ಪ್ರಾಣಿ ವಧೆ ಮುಂದಿಟ್ಟುಕೊಂಡು ಬೇಳೆ ಬೇಯಿಸುವ ಪಟ್ಟಭದ್ರ ಹಿತಾಸಕ್ತಿಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ಅದರಂತೆ ಕೇಂದ್ರ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಹಾನಗಲ್ ಮತ್ತು ಅಕ್ಕಿಯಾಲೂರಿನ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ಗೋರಫ್ತನ್ನು ಬಂದ್ ಮಾಡ್ರಿ, ವಿದೇಶಕ್ಕೆ ಗೋಮಾಂಸ ರಫ್ತು ಮಾಡೋದು ಬಂದ್ ಮಾಡ್ರಿ, ಕಸಾಯಿ ಖಾನೆ ಬಂದ್ ಮಾಡ್ರಿ ಅಂತೇಳಿ ನಮ್ಮ ಬೇಡಿಕೆ. ಇದರ ಹೆಸರಿನಲ್ಲಿ ನಮ್ಮ ರಾಷ್ಟ್ರನಲ್ಲಿ ನೈತಿಕ ಪೊಲೀಸರಿ ನಡೆಯುತ್ತೆ. ಜೊತೆಯಲ್ಲಿ ಪೊಲೀಸರಿ ಜೊತೆಯಲ್ಲಿ ಗುಂಡಾಗಿರಿನೂ ಆಗ್ತಾ ಇದೆ. ಜೀವ ಕಳ್ಕೊಂಡಾಗ ಬೀಚ್ನಲ್ಲಿ ಮೋಸ ಇಟ್ಟಿದ್ದು, ಇದು ದನದ ಮೋಸ ಅಂತೇಳಿ ಇದು ಆಗಿತ್ತು. ಅದಕ್ಕೆ ನಾವು ಇದಕ್ಕೆ ನಮ್ಮ ರಾಷ್ಟ್ರದಲ್ಲಿ ಇಂಥ ಯಾವುದೇ ಇದು ಆಗಬಾರ್ದು, ನಡುವೆ ಸಾಮರಸ್ಯ ಇರಬೇಕು. ಎಲ್ಲ ಈ ಹಿಂದೆ ನಾವು ಹಿಂದೂ ಮುಸ್ಲಿಂ ಹೆಂಗೆ ಇರ್ತಿದ್ವಿ ಅದೇ ಭಾವನೆ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಹಾನಗಲ್ ಅಂಜುಮನ್ ಇಸ್ಲಾಂ ವತಿಯಿಂದ ತಾಲೂಕಿನ ಎಲ್ಲ ಅಂಜುಮನ್ ಸೇರಿ 3ನೇ ತಾರೀಕಿಗೆ ಮನ್ಮುಖರಾಗ್ತೀವಿ. ಅದಕ್ಕೆ ತಾವು ಎಲ್ಲರೂ ಅವತ್ತು ತಂದು ಸಾಮರಸ್ಯ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈ ದೇಶದಲ್ಲಿ ಒಂದು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಧರ್ಮಗುರು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯ ಆಧಾರದ ಮೇಲೆ ಅದನ್ನು ಗೌರವಿಸಿ ನಾವು ಸಹಿತ ಈ ದೇಶದಲ್ಲಿ ಒಂದು ಸಾಮರಸ್ಯದ ವಾತಾವರಣ ನಿರ್ಮಾಣ ಆಗಬೇಕು. ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವು ಸಹಿತ ಆ ಕರೆಗೆ ಹೋಗೊಟ್ಟು ಅಂಜುಮನ್ ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಮುಸಲ್ಮಾನ, ಎಲ್ಲ ಜಮಾತ್, ಎಲ್ಲ ಅಂಜುಮನ್ ಸಂಸ್ಥೆಗಳು ಸೇರ್ಕೊಂಡು ಒಂದು ಒಮ್ಮತದ ನಿರ್ಣಯ ತಗೊಂಡು ಇದು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು. ಆಮೇಲೆ ಸದ್ಯ ಪರಿಸ್ಥಿತಿ ಒಳಗೆ ಈ ಕುರ್ಬಾನಿಯನ್ನು ಹಬ್ಬ ಬರ್ತಾ ಇದೆ, ಅದರಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ತಿಳುವಳಿಕೆ ಕೊಡಬೇಕು, ಜಾಗೃತಿ ತರಬೇಕು, ಅವರಲ್ಲಿ ಮನವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಣಯ ತಗೊಂಡ್ವಿ. ಆ ನಿರ್ಣಯ ಅತ್ಯಂತ ನಾವು ಸಮಯದ ಅಭಾವ ಇದ್ದಾಗಿ ಕೂಡ ನಿನ್ನೆ ತಗೊಂಡಿದ್ದೀವಿ. ಇವತ್ತು ಅಕ್ಕಿಯಾಲೂರು ಸಂತೆ ಒಳಗೆ ಅದು ಇಂಪ್ಲಿಮೆಂಟೇಷನ್ ಆಗಿದೆ.